ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅತ್ತೆ, ಏನೋ ಶಾಪಿಂಗ್ ಮಾಡ್ಕೊಂಡು ಬಂದಿರೋ ಹಾಗಿದೆ. ಹೌದು. ಹತ್ರದಲ್ಲಿ ಹಬ್ಬ ಯಾವುದೂ ಇಲ್ವಲ್ಲಮ್ಮ? ಯಾಕಿಲ್ಲ ವಸಂತ, ಈ ಕುಟುಂಬ ಎಲ್ಲ ಕಾಯ್ತಾ ಇರೋ ದೊಡ್ಡ ಹಬ್ಬ ಶ್ರೀ ಮದ್ವೆ ಹಬ್ಬ ಇದೆಯಲ್ಲ. ನಮ್ಮನ್ ಕರಿದಲ್ಲೇ ಬಟ್ಟೆ ತಗೊಂಡ್ ಬಂದ್ಬಿಟ್ಟಿದ್ದೀರಾ? ಬಟ್ಟೆಗಳು ನಿಮ್ಗಲ್ಲಮ್ಮ, ಮತ್ತಿನ್ಯಾರಿಗೆ? ಪವಿತ್ರಗೆ. ನಾಳೆ ನಿಶ್ಚಿತಾರ್ಥ ಇಟ್ಕೊಂಡಿದೀವಲ್ಲ, ಅದಕ್ಕೆ ಬರೋ ಸೊಸೆಗೋಸ್ಕರ ಸೀರೆ ಒಡವೆಗಳನ್ನ ತಗೊಂಡ್ ಬಂದ್ವಿ. ಏನಾದ್ರೂ ಅಂದ್ರೆ ಅಂತೀನಿ ಅಂತ್ಯ, ಆದ್ರೆ ಶ್ರೀಕರ್ ಜೊತೆ ಮಾತಾಡದೆ ಏನಿದೆಲ್ಲ? ಹೇಳ್ಬೇಕಾಗಿರೋ ಅಗತ್ಯ ಇಲ್ಲ, ಸರ್ಪ್ರೈಸ್ ಕೊಡ್ತೀನಿ. ಆ ಹುಡ್ಗಿನ ನೋಡ್ದೇನೆ ತಾಳಿ ಕಟ್ಟು ಅಂದ್ರು ಕಟ್ಟಿ ಬಿಡ್ತಾನೆ ನನ್ ಮಗ. ಏನತ್ತೆ, ಆಗ್ಲೇ ಶಾಪಿಂಗ್ ಶುರು ಮಾಡಿರೋ ಹಾಗಿದೆ? ಶ್ರೀಕರ್ ಎಂಗೇಜ್ಮೆಂಟ್ಗ? ಹೌದು, ನಮ್ಮ ಶ್ರೀಗೂ ಆ ಹುಡ್ಗಿಗೂ ಎಂಗೇಜ್ಮೆಂಟು. ಮನೆಯವ್ರಿಗೆ ಮಾರಿ ಊರಿಗೆ ಉಪಕಾರಿ ಅನ್ನೋ ಹಾಗಿದೆ ನಿಮ್ಮ ವ್ಯವಹಾರ. ನೀನ್ ಅನ್ಕೊಂಡಿರೋ ಉದ್ದೇಶ ಏನು ಅಂತ ಸರಿಯಾಗಿ ಹೇಳು. ಮನೆಯವ್ರನ್ನ ಗೌರವಿಸ್ದೆ ಹೊರಗಡೆಯವ್ರನ್ನ ಗೌರವಿಸ್ತಿದ್ದೀರಾ, ಅದು ತಲೆ ಮೇಲೆ ಕೂರಿಸ್ಕೊಂಡು. ಆಗ್ಲೇ ಶಾಪಿಂಗ್ ಕೂಡ ಶುರು ಮಾಡಿದ್ದೀರಾ. ಹೊರಗಡೆಯವರು ಅಂದ್ರೆ ಯಾರು? ಇನ್ನು ಮದುವೆ ಆಗಿಲ್ಲ ಅಲ್ವಾ ಮಾವ? ನಾಳೆ ನಿಶ್ಚಿತಾರ್ಥ ಆಗೋದ್ರೆ ಅರ್ಧ ಮದುವೆ ಆದಾಗ ಆಗುತ್ತೆ. ಅಪ್ಪ, ಏನೋ ಸ್ವಲ್ಪ ದುಡ್ಡಿರೋ ಕುಟುಂಬ ಆದ್ರೆ ಸೊಸೈಟಿಲಿ ನಮ್ಗೆ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ ಅಲ್ವಾ ಅಪ್ಪ? ಒಂದ್ಸಲ ಯೋಚನೆ ಮಾಡಿ. ನಿನಗ್ ಬರೀ ದುಡ್ಡಿನ ಬಗ್ಗೆನೇ ಯೋಚನೆನಾ? ಬೇರೆ ಏನೋ ಯೋಚನೆ ಮಾಡಲ್ವಾ? ಆ ದುಡ್ಡಿಗೋಸ್ಕರನೇ ಅಲ್ವಾ ಅಪ್ಪ ಅಮ್ಮನ್ ಮಾತು ಕೇಳ್ದೇನೆ ನಿನ್ನ ಮದ್ವೆ ಮಾಡ್ಕೊಂಡಿದ್ದು. ಇವಾಗ ನಮ್ ವಿಷಯ ಯಾಕೆ? ನೀನ್ ಮೊದಲು ಶುರು ಮಾಡಿದ್ಯಾ, ನಾನ್ ಮೊದಲು ಶುರು ಮಾಡಿದ್ನಾ? ಇಲ್ಲ, ನೀನೇ ಶುರು ಮಾಡಿದ್ದು. ನಿಮ್ಗೊಂದು ನಮಸ್ಕಾರ. ನಿಲ್ಲಿಸ್ತೀರಾ? ಮುಗ್ದೋಗಿರೋ ಮದುವೆಗೆ ಆರ್ಕೆಸ್ಟ್ರಾ ಯಾಕೆ ಹೇಳಿ? ನಿಮ್ಮ ವಿಷಯ ನಿಮ್ಮದು, ನಮ್ಮ ವಿಷಯ ನಮ್ಮದು. ಅತ್ತೆ ಮಾವನವ್ರಿಗೆ ನಾನು ವಿನಮ್ರತೆಯಿಂದ ವಿನಂತಿಸ್ಕೊಳ್ಳೋದೇನಂದ್ರೆ, ನನ್ನ ಮಗಳ ಜಾತಕ ಅತ್ತೆಯವರ ಜಾತಕದ ಹಾಗೆ ಇಲ್ಲದೆ ಇರಬಹುದು ಹೊರತು ಕಾವ್ಯ ಜಾತಕ ಮಾತ್ರ ತುಂಬಾ ಚೆನ್ನಾಗಿದೆ. ಮದುವೆ ಮಾಡ್ಕೊಳ್ಳೋನು ತುಂಬಾ ಅದೃಷ್ಟ ಮಾಡಿದಾನೆ. ಒಂದ್ಸರಿ ಆಲೋಚನೆ ಮಾಡಿ. ಯಾವತ್ತೂ ತಗೊಂಡಿರೋ ನಿರ್ಧಾರಗಳಲ್ಲಿ ಹೊಸ ಹೊಸ ಬದಲಾವಣೆ ಇರಲ್ಲ. ವಸಂತ, ನಾವು ತುಂಬಾ ದೊಡ್ಡ ತಪ್ಪು ಮಾಡಿದ್ವಿ. ದೊಡ್ಡ ತಪ್ಪ? ಹೌದು ವಸಂತ. ಅತ್ತೆಯವರು ಹುಟ್ಟಿರೋ ರಾಶಿ, ನಕ್ಷತ್ರ, ವಾರ, ಮಾಸದ ದಿನನೇ ಕಾವ್ಯ ಹುಟ್ಟೋ ಹಾಗೆ ನಾವು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಇಷ್ಟೊತ್ತಿಗೆ ಶ್ರೀಕರ್ ಜೊತೆಗೆ ಮದುವೆ ಆಗಿರೋದು, ನಾವು ಇಷ್ಟೊತ್ತಿಗೆ ಅಜ್ಜಿ ತಾತ ಆಗಿರ್ತಿದ್ವಿ. ಅದೃಷ್ಟದ ಜಾತಕ ಅನ್ನೋದು ಪ್ಲಾನ್ ಮಾಡ್ಕೊಂಡ್ರೆ ಆಗಲ್ಲ ಪೃಥ್ವಿರಾಜು. ಆ ಅಮ್ಮನವರ ಅನುಗ್ರಹ ಇರ್ಬೇಕು. ಯಾವ ರೀತಿಲಿ ನೋಡಿದ್ರು ನೀವು ಓಕೆ ಮಾಡಿರೋ ಹುಡುಗಿಗೆ ಅರ್ಹತೆ ಇಲ್ಲ ಅಂತಾನೆ ಅನ್ನಿಸ್ತಿದೆ. ನಮ್ಮ ಕುಟುಂಬದ ಗೌರವ ಕಾಪಾಡೋ ಹುಡುಗಿ ಬರ್ತಿದ್ದಾಳೆ, ಅದಕ್ಕಿಂತ ಅರ್ಹತೆ ಇನ್ನೇನ್ ಬೇಕು? ಶ್ರೀಕರ್ ಮಾವ ಈ ಮದ್ವೆನ ಬೇಡ ಅಂದ್ರೆ ಚೆನ್ನಾಗಿರುತ್ತೆ. ಹಾಗನ್ನೋದಿಲ್ಲ. ನೀವ್ ಶ್ರೀಕರ್ ಹತ್ರ ಈ ವಿಷಯನ ಕ್ಲಿಯರ್ ಆಗಿ ಹೇಳಿದ್ರೆ ತಾನೇ ಅತ್ತೆ ಗೊತ್ತಾಗೋದು. ವೇದ, ಇವ್ರ ಅನುಮಾನಕ್ಕೆಲ್ಲ ಉತ್ತರ ಸಿಗಬೇಕು ಅಂದ್ರೆ ನೀನ್ ಶ್ರೀಕರ್ಗೆ ವಿಷಯ ಹೇಳಬೇಕು. ನಾನು ಫೋನ್ ಮಾಡ್ತೀನಿ ಇರು. ಏನಾಯ್ತ್ರಿ? ಫೋನ್ ಸ್ವಿಚ್ ಆಫ್ ಬರ್ತಿದೆ. ಅವನ್ ಮೊಬೈಲ್ ಏನೋ ಪ್ರಾಬ್ಲಮ್ ಆಗಿದೆ ಅನ್ಸತ್ತೆ ರೀ. ನೋಡಿ, ನಾಳೆ ಯಾವುದೇ ಪರಿಸ್ಥಿತಿಲ್ ಕೂಡ ಶ್ರೀಗೂ ಪವಿತ್ರಾಗೂ ನಿಶ್ಚಿತಾರ್ಥ ನಡೆಯುತ್ತೆ ಅಷ್ಟೇ. ಗುಡ್ ಮಾರ್ನಿಂಗ್ ಸರ್. ಸರ್, ಒಂದ್ಸಲ ನಾನು ಫೋನ್ ಕೊಡಿಸಿ ಸರ್, ಫ್ರೆಂಡಿಗೆ ಕಾಲ್ ಮಾಡ್ತೀನಿ. CSR ಬರೋವರೆಗೂ ನೋ ಚಾನ್ಸ್. ಅವ್ರು ಯಾವಾಗ ಬರ್ತಾರೆ ಸರ್?
ಓಕೆ ನಗುವ ನಯನ ಮಧುರ ಮೌನ ನನನ್ನ ಗುಡ್ ಮಾರ್ನಿಂಗ್ ನನನ್ನ 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 ನನ ನಗುವ நயன நனன எஸ் ஐ சார் இந்த பாட்டு பாடினது யாரு தெரியுமா சார் தெரியும் சார் பாடினது எஸ்பி பாலசுப்ரமணியம் சார் ಸೂಪರ್ ಸೂಪರ್ ಸರ್ ಕೈ ಕೊಡುங்க ಥ್ಯಾಂಕ್ ಯು ಸರ್ ವೆರಿ ಗುಡ್ ಕರೆಕ್ಟಾಗಿ ಹೇಳಿದ್ರಿ ಬಿಡಿ ನಿಮಗೊಂದು ವಿಷಯ ಗೊತ್ತಾ SPB ಸರ್ ಮದರ್ ಟಂಗ್ ತೆಲುಗು ಇಲ್ಲಿ ನೋಡಿ ಕನ್ನಡ ಸಾಂಗ್ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಇದರಿಂದ ಏನು ಗೊತ್ತಾಯ್ತು ಮ್ಯೂಸಿಕ್ಕಿಗೆ ಲ್ಯಾಂಗ್ವೇಜೇ ಇಲ್ಲ ಸರಿ ತಾನೆ ಕರೆಕ್ಟ್ ಸರ್ ಸೂಪರ್ ಸರ್ சார் சார் நான் கை கொடுக்க சொல்லல அந்த மேட்டர் கொடுங்க சார் மறந்துட்டேன் சார் இந்தங்க சார் என்ன விஷயம் ಸರ್ ನನ್ನ ಹೆಸರು ಶ್ರೀಕರ್ ಸರಿ ಅದಕ್ಕೆ ಇವಳ ಹೆಸರು ಅವನಿ ನಾನು ಕಂಪನಿ ಮೀಟಿಂಗ್ ಇದ್ದಿದ್ದಕ್ಕೆ ಬಂದೆ ಇವಳು ಗೊತ್ತಿಲ್ಲದೇನೆ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡು ನನ್ನ ಜೊತೆಗೆ ಸೆಕ್ಯೂರಿಟಿ ಪರ್ಪಸ್ಗೆ ನನ್ನ ರೂಮಲ್ಲೇ ಇದ್ಲು SI ಸರ್ ತಪ್ಪಾಗಿ ಅರ್ಥ ಮಾಡಿಕೊಂಡು ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ SI ಪೂರ್ತಿ ಹೇಳಿದ್ದಾರೆ ನೀನು ಸ್ಟೋರಿ ಹೇಳಿದ್ರೆ ನಂಬಿಬಿಡ್ತೀನಾ ತಂಬಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಎವಿಡೆನ್ಸ್ ದ ಮುಖ್ಯ ಒಂದು ಕೆಲಸ ಮಾಡು ನನ್ನ ಫೋನ್ ಅವ್ರ ಹತ್ರ ಇದೆ ಸರ್ SI ಸರ್ ನಟರಾಜ್ ಎಸ್ ಸರ್ ಫೋನ್ ಫೋನ್ ತಗೊಂಡು ನಿನ್ನ ಫ್ಯಾಮಿಲಿ ಮೆಂಬರ್ಸ್ನ ಇಲ್ಲಿ ಕರೆಸು ಆವಾಗ ಮಾತಾಡ್ತೀನಿ ಹೋಗ್ಲಿ ನಿನ್ನ ಫ್ಯಾಮಿಲಿ ಮೆಂಬರ್ಸ್ನಾದ್ರೂ ಕರೆಸು ಮಾತಾಡೋಣ ಯಾಕೆ ಈ ಸೈಲೆಂಟ್ ರಿಯಾಕ್ಷನ್ ಏನೋ ತಪ್ಪಾಗಿರಕ್ಕೆ ಸರಿ ಲಾಸ್ಟ್ ಅಂಡ್ ಫೈನಲ್ ಒಂದ್ ಕೆಲಸ ಮಾಡು ಫೋನ್ ಮಾಡಿ ನನ್ನ ಹತ್ರ ಮಾತಾಡಿಸಿ ಇಲ್ಲಿ ನಡೆದಿರೋದೆಲ್ಲ ನಾನು ಹೇಳ್ತೀನಿ ಹಿಂಗ ಪಾರಮ್ಮ ಯಾರಿಗೂ ಭಯಪಡಾದ ಧೈರ್ಯಮಯ ಇರ ಮನೆಯವರಿಗೆ ಈ ವಿಷಯ ಏನೋ ಗೊತ್ತಿಲ್ಲ ಸರ್ ಅದು ಗೊತ್ತಾಗಬಾರ್ದು ಕೂಡ ಎದಕ್ಕೆ ಯಾಕೆ 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 ಅಂದ್ರೆ ಹೇಳುತ್ತಮ್ಮ ನನಗೆ ತುಂಬಾ ಟೈಮ್ ಇದೆ ಹೇಳು ಸರ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅವರ್ ಸಿಚುವೇಶನ್ ಸರ್ ಇಪ್ಪ ಇಂಗ್ಲಿಷಾ ಐ ವಿಲ್ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್ ಬಟ್ ಯು ಮೇಕ್ ಮೀ ಅಂಡರ್ಸ್ಟ್ಯಾಂಡ್ ನಾನು ಮಲ್ಟಿ ಲ್ಯಾಂಗ್ವೇಜ್ ஆமா சார் ನಾನು ಪೇಸುವೆ ನಿಮ್ಮ ರಿಲೇಶನ್ಶಿಪ್ ಏನು ನಿಂಗೆ ರೆಂಡು ಪೇರು ಫ್ರೆಂಡ್ಸ್ ಇಲ್ಲ ಅಲ್ವಾ ಕೊಲೀಗ್ಸು ಅಲ್ಲ ರಿಲೇಟಿವ್ಸ್ನೂ ಅಲ್ಲ அப்புறம் என்ன காதல் ஜோடிகளா ஓ சாரி உங்களுக்கு தமிழ் தெரியாதுல்ல ಲವರ್ಸಾ ಇಲ್ಲ ಸರ್ ನಮ್ಮ ಮಧ್ಯ ಆ ಥರದ್ದೇನೂ ಇಲ್ಲ ನೀವೀಗ ನಿಜ ಹೇಳ್ತಾ ಇಲ್ಲ ಅಂದ್ರೆ ನಿಮ್ಮ ಫೋಟೋನ ಟಿವಿಯಲ್ಲಿ ತೋರಿಸಿ ನಿಮ್ಮ ಬಗ್ಗೆ ಪೂರ್ತಿ ತಿಳ್ಕೊತೀನಿ ಹಾಗೆ ಮಾಡಿ ಅಂತೀರಾ ದಯವಿಟ್ಟು ಅಂತ ಕೆಲಸ ಮಾಡಬೇಡಿ ಸರ್ ನಾ ಎನ್ನಮ್ಮ ಪಣ್ಣ ಮಾಡಿಯೋ ನೀವು ಹೀಗೆಲ್ಲ ಮಾಡಿದ್ರೆ ಕೇಸ್ ಹೇಗೆ ಕ್ಲೋಸ್ ಮಾಡೋದಮ್ಮ ಹಾಗಾದ್ರೆ ಕೋರ್ಟಿಗೆ ಪೋಲಮ್ಮ ಕೋರ್ಟಿಗೆ ಹೋಗೋಣ ಬೇಡ ಸರ್ ಬೇಡ ಅಲ್ವಾ ಅಪ್ಪೆ ಉಣ್ಮೆ ಸುಳ್ಳು ನಿಜನ ಒಪ್ಪಿಕೊಂಡ್ರೆ ಶಿಕ್ಷೆ ಕಡಿಮೆ ಆಗುತ್ತೆ ಇಲ್ಲ ಅಂದ್ರೆ ಜಾಸ್ತಿ ಆಗುತ್ತೆ என்ன சார் நான் பேசுறது புரியலையா சார் ಸರ್ ನಾನು ಹೇಳಿದ ನಿಜ ಸರ್ ಪೊಯ್ ಜೂಟ್ ಲೈ ಕಲ್ಲಂ ಇದು ಸುಳ್ಳು ನಿಜ ಏನು ಅಂತ ನಾನು ಹೇಳಲ್ಲ ನೀನು ಈ ಹುಡುಗಿನ ಎಂಜಾಯ್ ಮಾಡೋದಕ್ಕೋಸ್ಕರ ಕಾಸು ಕೊಡುತ್ತೆ ಊರಿಂದ ಕರ್ಕೊಂಡು ಬಂದು ಮಜಾ ಮಾಡೋದಕ್ಕೆ ನೋಡ್ತಾ ಇದ್ಯಾ
ಇದು ನನ್ನ ಸ್ಟೇಷನ್. ಇಲ್ಲಿ ನಾನೊಬ್ಬನೇ ಕೂಗಬೇಕು, ನಾನೊಬ್ಬನೇ ಟೆನ್ಷನ್ ಆಗ್ಬೇಕು. ಬೇರೆ ಯಾರಾದ್ರೂ ಸೌಂಡ್ ಮಾಡಿದ್ರೆ ಕೊಂದು ಹಾಕಿಬಿಡ್ತೀನಿ. ಅವ್ರಿಗೆ ಅರ್ಥ ಆಗೋ ಥರ ಹೇಳಿ. ಬಾಯಿ ಮುಚ್ಕೊಂಡು ಸಾರ್ ಕೇಳಿದಕ್ಕೆ ಆನ್ಸರ್ ಮಾಡು. ಎಸ್ ಐ ಸೊಲಿಟಿಂಗ್ಲಾ ಸರ್? ವೆರಿ ಕೈಂಡ್ ಆಫ್ ಯು. ಥ್ಯಾಂಕ್ ಯು ಸರ್. ಸರ್ ಪ್ಲೀಸ್ ಡೋಂಟ್ ಟಾಕ್ ಲೈಕ್ ದಿಸ್ ಸರ್. ಮಿನಿಮಮ್ ಕಾಮನ್ ಸೆನ್ಸ್ ಇಲ್ದೇನೆ, ಎಥಿಕ್ಸ್ ಇಲ್ದೇನೆ ಹಾಗೆ ಮಾತಾಡಬೇಡಿ. ಏಯ್, ಈ ಕಾಮನ್ ಸೆನ್ಸು, ಈರುಳ್ಳಿ, ಬದನೆಕಾಯಿ ಎಲ್ಲ ನನಗೆ ಗೊತ್ತು. ನೀನು ಸುಮ್ಮನೆ ಇರು. ಈ ಹುಡುಗಿ ನಿನಗೆ ಏನಾಗಬೇಕೋ ಅದನ್ನು ಹೇಳು. ಪ್ರೀತಿಸ್ತಾ ಇದ್ದೀನಿ ಸರ್. ಎಸ್, ನಾನು ಈ ಹುಡುಗಿನ ನಿಜವಾಗ್ಲೂ ಪ್ರೀತಿಸ್ತಿದ್ದೀನಿ. ಶೇಖರ್ ಅವರೇ, ಏನಿದು? ಯಾಕೆ ಹೀಗೆ ಹೇಳ್ತಿದ್ದೀರಾ? ನೀವು ಸುಮ್ಮನೆ ಇರಿ ಸರ್. ನಾನು ಅವನಿನ ಪ್ರೀತಿಸ್ತಿದ್ದೀನಿ. ಏನ್ ರಿಲೇಶನ್ಶಿಪ್ ಅಂತ ಕೇಳ್ತಿದ್ದೀರಲ್ವಾ? ನಮ್ಮ ಮಧ್ಯ ಇರೋ ರಿಲೇಶನ್ಶಿಪ್ ಲವ್. ಇಸ್ ಇಟ್ ಇನಫ್ ಸರ್? ಲೋ ತಮ್ಮ, ಎನಫ್, ಸಾಕ, ಬೇಕಾ ಅಂತ ನಾನ್ ಹೇಳ್ತೀನಿ. ಎಸ್ಕೇಪ್ ಆಗೋದಕ್ಕೆ ನೋಡ್ತಾ ಇದೀಯಾ? ಹೇಳ್ತಿದ್ದೀನಿ ಸರ್. ಮದುವೆ ಮಾಡ್ಕೋತೀಯಾ? ಮಾಡ್ಕೋತೀನಿ ಸರ್. ಯಾವಾಗ ಸರ್? ಮನೆಯವ್ರ ಹತ್ರ ಮಾತಾಡಿ ಮಾಡ್ಕೋತೀನಿ ಸರ್. ಮನೆಯವರ ಹತ್ರ ನಾನ್ ಮಾತಾಡುವಂತೀಯಾ? ನಾನ್ ಮಾತಾಡ್ಕೋತೀನಿ ಸರ್. ಈ ಕತೆ ಎಲ್ಲ ಬೇಡ ಪಾತಂಗಳ ಸರ್, ಅಂಥದೆಲ್ಲ ಆಗಲ್ಲ. ಒಂದು ಕೆಲಸ ಮಾಡೋಣ, ಉಂಗ 2 பேருக்கு ನಾನೇ ಮದುವೆ ಮಾಡ್ತೀನಿ. ನಿಮ್ಮಂತ ಲವರ್ಸ್ಗೆಲ್ಲ ನನ್ನ ಸ್ಟೇಷನ್ನಲ್ಲಿ ಎಷ್ಟೋ ಮದುವೆ ಮಾಡಿಸಿದ್ದೀನಿ. ನಿಮ್ಮ ಮದುವೆನೂ ಮಾಡಿಸ್ತೀನಿ. ನೀವು ಮದುವೆ ಮಾಡಿಕೊಂಡ್ರೆ ಬಿಟ್ಟು ಬಿಡ್ತೀನಿ, ಇಲ್ಲ ಅಂದ್ರೆ ಲಾಕಪ್ ಒಳಗಡೆ ಹಾಕ್ತೀನಿ. ಮದುವೆ ಮಾಡ್ಕೋತೀನಿ ಸರ್, ಬಟ್ ಇವಾಗಲ್ಲ. ಈಗಲ್ವಾ? ಈಗಲ್ಲ ಅಂದ್ರೆ ಯಾವಾಗ? ತುಂಬಾ ಟೆನ್ಷನ್ ಕೊಡ್ತಾ ಇದೀಯಾ. ನಾನು ಹೋಗ್ಲಿ ಅಂತ ಬಿಡೋಣ ಅಂತಂದ್ರೆ ಸರ್ ಇವ ನಂಗೆ ரொம்ப ಟೆನ್ಷನ್ ಕೊಡಕ್ರ. ನಾನು ಟೆನ್ಷನ್ ಆದ್ರೆ ಅದು ಒಳ್ಳೇದಲ್ಲ ನನಗೆ. SBB ಸಾಂಗ್ ಕೇಳಿ ಕೂಲ್ ಆಗ್ಬೇಕು ನಾನು. ಮದುವೆ ಮಾಡ್ಕೋತೀಯ ಇಲ್ವಾ ಹೇಳ? ನಾನು ಹೋಗ್ಲಿ ಪಾಪ ಬಿಡೋಣ ಅಂತ ಅನ್ಕೊಂಡ್ರೆ ಟೆನ್ಷನ್ ಕೊಡ್ತಾ ಇದ್ದಾನೆ. ಮಾಡ್ಕೋತೀನಿ ಸರ್. ವೆರಿ ಗುಡ್, ತುಂಬಾ ಸಂತೋಷ ಆಯ್ತು. ನಟರಾಜಣ್ಣ ಅಣ್ಣ, ನೀವು ನೇರವಾಗಿ ಮಾರ್ಕೆಟಿಗೆ ಹೋಗಿ 2 ಹಾರ, ಸಾರಿ ನಿಮ್ಗೆ ಕನ್ನಡ ಗೊತ್ತಿಲ್ಲ ಅಲ್ಲ, 2 ಮಾಲೆ, ಪೊಟ್ಟು, ತಾಳಿ ವಾಯಿನೊಂದುங்க. ஒரு நிமிஷங்க, அது தமிழ் தருது இல்ல, கர்நாடக தருது. எப்பயும் போல சுதப்பாம சீக்கிரம் வந்துருங்க. ಓಕೆ ಸರ್. ಸರ್ ಎನ್ನ ಸರಿವಾ ತಮ್ಮ? ಯಾಕೆ ಈ ರಿಯಾಕ್ಷನ್? ಇವತ್ತು ಒಳ್ಳೆ ದಿನ, ಮದುವೆ ಮಾಡಿಸ್ಬಿಡ್ತೀವಿ. ನಮ್ಮ ಹ್ಯಾಂಡು ಒಳ್ಳೆ ಹ್ಯಾಂಡು. ನನ್ನ ಕೈಯಾರೆ ಈ ಸ್ಟೇಷನ್ ಇಂದ ಎಷ್ಟೋ ಮದುವೆ ಮಾಡಿಸಿದ್ದೀನಿ ಗೊತ್ತಾ? ಅಮ್ಮ ಹ್ಯಾಪಿನಾ? ಸಂತೋಷಮಾ இல்லையா? ಕಲ್ಯಾಣದ ಕಟ್ಟಿ ಕಿಟ್ಟು ಓಡಿಪೋಲಮ್ಮ, ಇಲ್ಲ ಓಡಿಪೋಯಿ ಕಲ್ಯಾಣದ ಕಟ್ಟಿಕಲ್ಲಮ್ಮ. ನೀವು ಮದುವೆ ಮಾಡ್ಕೊಂಡು ಓಡ್ ಹೋಗೋದೆಲ್ಲ ಬೇಡ, ನಿಮ್ಮ ಊರಿಗೆ ನೀವು ಟ್ರೈನಲ್ಲೇ ಹೋಗಿ. ಆ ಹುಡುಗಿಗೆ ಎಷ್ಟು ಅರ್ಜೆಂಟ್ ನೋಡಿ. ಹುಡುಗರು ಹುಡುಗಿರಿಗೆ ಲವ್ ಅಂತ ಹೇಳಿ ಮದುವೆ ಮಾಡ್ಕೋತೀನಿ ಅಂತ ಮೋಸ ಮಾಡ್ತಾರೆ ಸರ್. ಅದಕ್ಕೆ ಮದುವೆ ಮಾಡ್ಬಿಡ್ಬೇಕು ಸರ್. ಓಕೆ ಸರ್. என்ன ಓಕೆ? ನಾನು ಕನ್ನಡದಲ್ಲಿ ಸೊನ್ನದು ಪುರಿஞ்சிடுச்சா? ಹಾ ಸರ್, ಎಲ್ಲದಕ್ಕೂ ಅವರು ಓಕೆ ಓಕೆ. ಏನಾಯ್ತು ನಿಮ್ಗೆ? ನೀವೇನ್ ಹೇಳ್ತಿದ್ದೀರೋ, ಏನ್ ಮಾಡ್ತಿದ್ದೀರೋ ನಿಮ್ಗಾದ್ರೂ ಅರ್ಥ ಆಗ್ತಿದ್ಯಾ? ಅರ್ಥ ಆಗದೆ ಇರೋ ಅಷ್ಟು ಚಿಕ್ಕ ಹುಡುಗನೂ ಅಲ್ಲ, ಅರ್ಥ ಇಲ್ದಿರೋ ಕೆಲಸ ಮಾಡೋ ಅಷ್ಟು ಮೂರ್ಖನೂ ಅಲ್ಲ ರೀ. ನೀವ್
ನೀವ್ ತೋರಿಸ್ತಾ ಇರೋ ಬುದ್ಧಿವಂತಿಕೆ, ಹೇಳ್ತಾ ಇರೋ ಸುಳ್ಳು ನಮ್ಮನ್ನ ಮತ್ತಷ್ಟು ಕಷ್ಟಗಳಿಗೆ ತಳ್ಳತ್ತೇರಿ. ನಾನ್ ಯಾವ ಬುದ್ಧಿವಂತಿಕೆನೂ ತೋರಿಸಿಲ್ಲ ರೀ. ನೀವ್ ಆಡಿರೋ ನಾಟಕನ ಬುದ್ಧಿವಂತಿಕೆ ಅಂದೆ ಸಮಯ ಸ್ಫೂರ್ತಿ ಅಂತ ಹೇಳ. ಆ ಹೆಸರು ಕೂಡ ಅಗತ್ಯ ಇಲ್ಲ ರೀ. ಸಮಸ್ಯೆಯಿಂದ ಹೊರಗಡೆಗೆ ಬರೋದಕ್ಕೆ ಪ್ರೀತಿಸಿದೀನಿ ಅಂತ ಸುಳ್ಳು ಹೇಳಿದ್ರಿ. ದಯವಿಟ್ಟು ನಿಮ್ ಮಾತನ್ನ ವಾಪಸ್ ತಗೊಳ್ಳಿ. ಆಮೇಲೆ ಯಾವ ಪರಿಸ್ಥಿತಿ ಬಂದ್ರೂ ಎದುರಿಸೋಣ. ಅದು ತಪ್ಪಿಸ್ಕೊಳ್ಳೋದಕ್ಕೆ ಹೇಳಿದ ಸುಳ್ಳು ಅಲ್ಲ ರೀ. ನಾನು ಹೇಳಿದ್ದು ನಿಜ. ದೇವ್ರ ಮೇಲೆ, ದೇವತೆ ಅಂತ ನಮ್ಮಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ. ನಾನು ನಿಮ್ಮನ್ನ ಮೊದಲನೇ ಸಲ ಮಳೆಲ್ ನೋಡ್ದಾಗ್ಲೇ ಇಷ್ಟಪಟ್ಟೆ ರೀ. ಆ ಇಷ್ಟ ಪ್ರೀತಿಯಾಗಿ ಬದಲಾಗೋಕೆ ತುಂಬಾ ಸಮಯ ತಗೊಳ್ಳಿಲ್ಲ. ಕ್ಷಣದಲ್ಲಿ ಲವ್ ಎಟ್ ಫಸ್ಟ್ ಸೈಟ್ ಆಗಿ ಬದಲಾಗಿ ನನ್ನನ್ನು ಮೂಕನನ್ನಾಗಿ ಮಾಡ್ಬಿಡ್ತು. ನನ್ನ ದಾರಿಲಿ ನಾನು ಹೋಗ್ಬೇಕಾದವನು ಬುದ್ಧವನದ ಹತ್ರ ಯಾಕೆ ನಿಂತ್ಬಿಟ್ಟೆ ಗೊತ್ತಾ ರೀ? ನಾನು ಪ್ರೀತಿಸಿರೋ ಅವನಿ ನನಗಲ್ಲಿ ಕಾಣಿಸಿದ್ದಕ್ಕೆ. ಅದಾದ್ಮೇಲೆ ರಾಮನ್ ದೇವಸ್ಥಾನದಲ್ಲಿ ಅವನಿಯವರೇ ನನ್ನ ಹೆಂಡತಿಯಾಗಿ ಬರಬೇಕು ಅಂತ ಕೇಳ್ಕೊಂಡೆ. ಅವನಿ ಜೊತೆ ಜೀವನ ಪೂರ್ತಿ ಒಟ್ಟಿಗೆ ಪ್ರಯಾಣ ಮಾಡಬೇಕು. ಆಶೀರ್ವಾದ ಮಾಡು ಸ್ವಾಮಿ. ನಾವಿಬ್ರು ಗೊತ್ತಿಲ್ದೇನೆ ಒಂದೇ ರೂಮಲ್ಲಿ ಇರ್ಬೇಕಾದ್ರೆ ನನ್ನ ನಂಬಿಕೆಗಳೆಲ್ಲ ಬಲ ಆಯ್ತು. ನಮ್ ಪರಿಚಯ ಪರಿಣಯದವರೆಗೂ ಸೇರ್ಬೇಕು ಅಂತ ನಾನ್ ಕಂಡ ಕನಸುಗಳು, ಮಾಡ್ಕೊಂಡ ಹರಕೆಗಳು ಇವತ್ತು ನಿಜ ಆಗೋ ಕ್ಷಣದವರೆಗೂ ಬಂದು ನಿಂತಿದೆ. ಅವನಿಯವರೇ, ಇಲ್ಲಿವರೆಗೂ ನಾನು ಹೇಳಿದ್ರಲ್ಲಿ ಸುಳ್ಳು ಇಲ್ಲ, ಅತಿಶಯೋಕ್ತಿನೂ ಇಲ್ಲ. ಒಂದು ವಿಷಯ ಹೇಳ, ನನ್ನ ದೃಷ್ಟಿಲಿ ನಮ್ಮ ಮದ್ವೆ ಯಾವಾಗ್ಲೂ ಆಗೋಯ್ತು. ನಿಮ್ಮನ್ನ ಮೊದಲನೇ ಸಲ ನೋಡಿದಾಗ್ಲೇ ಆಕಾಶ ಮಂದಿರ ಆಯ್ತು, ಭೂದೇವಿ ಮಂಟಪ ಆಯ್ತು, ಮಳೆ ಹನಿಗಳೆಲ್ಲ ಅಕ್ಷತೆ ಆಯ್ತು, ಪಂಚಭೂತಗಳು ಆಶೀರ್ವಾದ ಮಾಡಿದ್ವು. ನನ್ನ ಮನ್ಸಲ್ಲಿ ಏನೂ ಬಚ್ಚಿಟ್ಕೊಳ್ದೇನೆ ಇದ್ದಿದ್ನ ಇದ್ದಾಗ ಹೇಳಿದ್ದೀನಿ. ಇನ್ನು ನಿನ್ನ ಅಭಿಪ್ರಾಯ, ನಿನ್ ನಿರ್ಧಾರದ ಮೇಲೆ ನಮ್ ಜೀವನ ನಿರ್ಧಾರ ಆಗತ್ತೆ. ಯಾವುದು ಕನ್ಸೋ ಯಾವುದು ನಿಜಾನೋ ಗೊತ್ತಾಗ್ತಾನೆ ಇಲ್ಲ ನನ್ನ ಜೀವನದಲ್ಲಿ. ನಿಮ್ ಮಾತಿಗೆ ಹೇಗ್ ಸ್ಪಂದಿಸ್ಬೇಕೋ ಅರ್ಥ ಆಗದೆ ಇರೋ ಅಯೋಮಯದಲ್ಲಿದ್ದೀನಿ. ಸಾಯೋವರೆಗೂ ಕಷ್ಟಗಳನ್ನ ಎದುರಿಸ್ತಾ ಬದುಕೋದನ್ನ ಕಷ್ಟ ಅಂತ ಅನ್ಕೊಂತಾ ಇದ್ದೀನಿ. ಅಂತ ನನ್ನ ಜೀವನದಲ್ಲಿ ಮದ್ವೆ ಅನ್ನೋ ಮಾತಿರತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಇವತ್ತು ನೀವು ಇಷ್ಟೆಲ್ಲ ಮಾತಾಡಿದ್ರೆ ಭಯ ಆಗ್ತಾ ಇದೆ. ನಿಮ್ ಪ್ರೀತಿ ಸತ್ಯ ಇರ್ಬೋದು, ಆ ಪ್ರೀತಿನ ಅಡ್ಡ ಇಟ್ಕೊಂಡು ನಿಮ್ಮನ್ ಮದ್ವೆ ಆಗೋ ಸ್ವಾರ್ಥ ನನ್ನಲ್ಲಿಲ್ಲ. ನನ್ ಮೇಲಿರೋ ಆಕರ್ಷಣೆನ ನೀವು ಪ್ರೀತಿ ಅಂತ ಹೆಸರು ಕೊಟ್ಟು ಮದ್ವೆ ಅಂತ ಅವಸರ ಪಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ಮಾರ್ಕೆಟಿಂಗ್ ಫೀಲ್ಡಲ್ಲಿ ನೂರಾರು ಥರದ ಮನಸ್ಥಿತಿ ಇರೋ ವ್ಯಕ್ತಿಗಳ ಜೊತೆ ಇಷ್ಟು ದಿನ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀನಿ. ಪ್ರೀತಿಗೂ ಆಕರ್ಷಣೆಗೂ ವ್ಯತ್ಯಾಸ ಗೊತ್ತಿಲ್ದಿರೋ ಫೂಲ್ ಅಲ್ಲ ನಾನು. ನನ್ನ ಮದುವೆ ಮಾಡ್ಕೊಳ್ಳೋಕೆ ನಿನಗಿಷ್ಟ ಇದೆಯಾ? ನಾನ್ ನಿಮಗೆ ಯಾವ ತರದಲ್ಲೂ ಸರಿ ಹೋಗೋದಿಲ್ಲ. ನಿಮ್ಮನ್ನ ಇಷ್ಟಪಟ್ಟಾಗ್ಲಿ, ಪ್ರೀತಿಸ್ತಾ ಇರ್ಬೇಕಾದ್ರಾಗ್ಲಿ, ಮದ್ವೆ ಮಾಡ್ಕೋಬೇಕು ಅನ್ಕೊಂಡಾಗ್ಲಿ ಯಾವ ರೀತಿನಲ್ಲೂ ಸ್ಟೇಟಸ್ ಬಗ್ಗೆ ನಾನು ಯೋಚನೆನೇ ಮಾಡಲಿಲ್ಲ. ನಿಮ್ ಪ್ರೀತಿ ಸಿಕ್ಕಿದ್ರೆ ಸಾಕು ಅನ್ಕೊಂಡೆ. ಲೈಫಲ್ಲಿ ಬ್ಯಾಕ್ ಸ್ಪೇಸ್ ಒತ್ತಿ ಡಿಲೀಟ್ ಮಾಡೋ ಅವಕಾಶ ಇರೋದಿಲ್ಲ ರೀ. ಚೆನ್ನಾಗಿ ಯೋಚನೆ ಮಾಡಿ. ವೈಫ್ ಅಂದ್ರೆ ಬ್ಯಾಕ್ ಸ್ಪೇಸ್ ಅಲ್ಲ, ಮದ್ವೆ ಅಂದ್ರೆ ಡಿಲೀಟ್ ಬಟನ್ ಅಲ್ಲ.
ನಿಮ್ ಕೈನ ನಾನು ಸತ್ತಾಗ ಬಿಟ್ರೆ ಇನ್ಯಾವತ್ತೂ ಬಿಡಲ್ಲ. ಟ್ರಸ್ಟ್ ಮೀ. ನನ್ನ ವಿಷಯಕ್ಕೆ ಬಂದ್ರೆ ನನ್ನ ಅಕ್ಕನ ಮಗಳೇ ನನ್ನ ಕುಟುಂಬ. ನಿಮ್ ವಿಷಯದಲ್ಲಿ ಹಾಗಲ್ಲ. ನಿಮ್ ಕುಟುಂಬ ನಿಮ್ ಮದ್ವೆ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಜಾತಕದ ಒಂದ್ ವಿಷಯದಲ್ಲಿ ಬಿಟ್ರೆ ಇನ್ಯಾವ ರೀತಿ ಯೋಚನೆ ಮಾಡಿದ್ರು ನಿನ್ನ ಬೇಡ ಅನ್ನಲ್ಲ. ನಿಂದು ಖಂಡಿತವಾಗ್ಲೂ ಅಮ್ಮನ ಜಾತಕನೇ ಆಗಿರೋದಕ್ಕೆ ನಾವು ಇಷ್ಟು ದೂರ ಬಂದಿದ್ದೀವಿ.